ಸಾರಿಗೆ ನೌಕರರ ಜೊತೆಗಿನ ಸಚಿವರ ಸಭೆ ವಿಫಲವಾಗಿದೆ. ಸಚಿವರ ಸಭೆಯಲ್ಲೂ ಕೂಡ ಒಮ್ಮತ ಮೂಡಿಲ್ಲ. ಯಾವುದೇ ನಿರ್ಧಾರಕ್ಕೆ ಬರುವುದಕ್ಕೆ ಸಾಧ್ಯ ಆಗಿಲ್ಲ. ಈ ಸಭೆಯಲ್ಲಿ ಮಾತಿನ ಚಕಮಕಿಯೂ ಕೂಡ ನಡೆದಿದೆ. 7% ವೇತನ ಏರಿಕೆಗೆ ಸಾರಿಗೆ ನೌಕರರು ಒಪ್ಪಿಕೊಂಡಿಲ್ಲ. 25% ವೇತನ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದಾರೆ. ಸಿಎಂ ಜೊತೆ ಮಾತನಾಡಿ ತಿಳಿಸುವುದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಗೆ ಸಚಿವರು ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸಭೆ ವಿಫಲವಾದ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ಸಂಜೆ ಮಹತ್ವದ ಸಭೆಗೆ ಜಂಟಿ ಕ್ರಿಯಾ ಸಮಿತಿ ಮುಂದಾಗಿದೆ. ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಒಕ್ಕೂಟ ಸಭೆ ಸೇರುತ್ತೆ. ಆ ಸಭೆಯಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಇದೆ. ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಸಭೆಯ ಸಂದರ್ಭದಲ್ಲಿ ಮಾತುಕತೆಯೂ ನಡೆದಿದೆ. ಮಾತಿನ ಚಕಮಕಿಯೇ ಆಗಿದೆ. ಸಚಿವರು ಮತ್ತು ಸಾರಿಗೆ ನೌಕರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಭಾಗಿಯಾದವರ ನಡುವೆ ಯಾವುದೇ ರೀತಿಯ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಸರ್ಕಾರ ಹೇಳೋದಕ್ಕೆ ಇವ್ರು ಒಪ್ತಾ ಇಲ್ಲ, ಇವ್ರು ಹೇಳೋದಕ್ಕೆ ಸರ್ಕಾರ ಒಪ್ತಿಲ್ಲ. ಆಗು ಹೋಗುಗಳ ಬಗ್ಗೆಯೂ ಕೂಡ ಸರ್ಕಾರ ಚಿಂತಿಸಬೇಕಿದೆ. ಇದರಲ್ಲಿ ಇವತ್ತು 4 ನಿಗಮಗಳ ಚೇರ್ಮನ್ಗಳು ಮತ್ತು MDಗಳು ಮತ್ತು ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಇವರ ಸಮ್ಮುಖದಲ್ಲಿ ಸುದೀರ್ಘವಾದ ಮಾತುಕತೆ ನಡೆದಿದ್ದು. ನಮ್ಮ ಬೇಡಿಕೆ, ನಮ್ಮ ಜಂಟಿ ಕ್ರಿಯಾ ಸಮಿತಿ ಕಾರ್ಮಿಕರ ಬೇಡಿಕೆ ಏನಿತ್ತು ಅದನ್ನು 4 ಬೇಡಿಕೆಗಳು ಮತ್ತೆ ನಾವು ಅವ್ರಿಗೆ ಮಂದಟ್ಟಾಗುವಂತೆ ನಾವು ಕೂಡ ನಮಗೆ ಮಾತಾಡಿದ್ದೀವಿ. ಪ್ರಮುಖವಾದ ಬೇಡಿಕೆಗಳಿಂದ ನಮ್ದು 38 ತಿಂಗಳ ಅರಿಯರ್ಸ್ ಏನಿದೆ ಅದನ್ನು ಕೊಡಲೇಬೇಕು ಅನ್ನೋ ಒತ್ತಾಯ ಮಾಡಿದ್ದೀವಿ. 26 ತಿಂಗಳು ಸರ್ಕಾರ ಏನು ಘೋಷಣೆ ಮಾಡಿ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ, ಜೊತೆಗೆ 12 ತಿಂಗಳ ಅರಿಯರ್ಸ್ ಏನಿದೆ ಅದನ್ನು ಮ್ಯಾನೇಜ್ಮೆಂಟ್ ಕೊಡಬೇಕು ಅನ್ನೋ ಒತ್ತಾಯವನ್ನು ಮತ್ತೆ ಅದನ್ನು ಪುನರಾವರ್ತನೆ ಮಾಡಿದ್ದೀವಿ. ಜೊತೆಗೆ ನಮ್ಮ 1/24 ಏನು 4 ವರ್ಷಗಳ ಒಪ್ಪಂದ ಆಗಬೇಕನ್ನೋ ಬಗ್ಗೆ ಅದಕ್ಕೆ ಕೂಡ ನಾವು ಒತ್ತಾಯಪೂರ್ವಕವಾಗಿ ಸಾರಿಗೆ ಮಂತ್ರಿಗಳ ಮಂಡಿಸಿದ್ದೀವಿ. ಮತ್ತು 25% ಮತ್ತು ಇನ್ಕ್ರಿಮೆಂಟ್ ರಿವಿಷನ್, ಬಾಡ ರಿವಿಷನ್ಸ್ಗಳು ಇವೆಲ್ಲ ಕೂಡ ಕಡ ಆಗಬೇಕು ಅಂತೇಳಿ ಮಾತನ್ನು ಅವರಿಗೆ ಪುನರುಚ್ಚಾರ ಮಾಡಿದ್ದೀವಿ. ಅದ್ರ ಬಗ್ಗೆ ಮತ್ತೆ ಸಾರಿಗೆ ಮಂತ್ರಿಗಳು ಮತ್ತೆ ಆರ್ಥಿಕ ಪರಿಸ್ಥಿತಿಯ 4 ನಿಗಮಗಳ ಆರ್ಥಿಕ ಪರಿಸ್ಥಿತಿಯನ್ನು ನಮ್ಮ ಮುಂದೆ ಇಟ್ಟದು. ಇವತ್ತಿನ ಪರಿಸ್ಥಿತಿಯಲ್ಲಿ ಸಾರಿಗೆ ಸಂಸ್ಥೆಗಳು ಸರ್ಕಾರದ ಅನುದಾನವಿಲ್ಲದೇ, ಸರ್ಕಾರ ಸಹಾಯವಿಲ್ಲದೇ ಹೆಚ್ಚಿಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಇದೀಗ ಸಚಿವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಫೇಲ್ ಆಗಿದೆ, ಯಾವುದೇ ನಿರ್ಧಾರಕ್ಕೆ ಬರೋದಕ್ಕಾಗಿಲ್ಲ, ಮುಂದೇನಂತ? ಅದು ಮಧುಶ್ರೀ, ಈಗಾಗಲೇ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕೆಎಸ್ಆರ್ಟಿಸಿಯ ಮುಖ್ಯ ಕಚೇರಿಯಲ್ಲಿ ನಡೆದಂತಹ ಸಾರಿಗೆ ನೌಕರರ ಸಭೆ ಸದ್ಯಕ್ಕೆ ಈಗ ವಿಫಲವಾಗಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಸರ್ಕಾರದಿಂದ 5-7% ವೇತನವನ್ನ ಹೆಚ್ಚಳವನ್ನು ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಆದರೆ ಇದಕ್ಕೆ ಸಾರಿಗೆ ಮುಖಂಡರು ಯಾವುದೇ ಕಾರಣಕ್ಕೂ ಕೂಡ ಒಪ್ಪುತ್ತಾ ಇಲ್ಲ. 20-25% ವೇತನವನ್ನ ಹೆಚ್ಚಳ ಮಾಡಲೇಬೇಕು ಅನ್ನುವಂತ ಒಂದು ಪ್ರಮುಖವಾದಂತಹ ಪಟ್ಟು ನಡೆದಿರುವಂತದ್ದು ಒಂದು. ಎರಡನೇದು 2024 ಜನವರಿಯಿಂದಲೇ ವೇತನ ಪರಿಷ್ಕರಣೆ ಆಗಬೇಕು. ಅಂದ್ರೆ ಸರ್ಕಾರ ಈಗ 2025 ಏಪ್ರಿಲ್ನಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತಿದ್ದಾರೆ. ಮತ್ತೆ 38 ತಿಂಗಳ ವೇತನ ಹಿಂಬಾಕಿ ಅರಿಯರ್ಸ್ ಅನ್ನ ನೀಡಬೇಕಾಗಿದ್ದಂತಹ ಸರ್ಕಾರ ಈಗ 26 ತಿಂಗಳ ಅರಿಯರ್ಸ್ ಅನ್ನ ನೀಡ್ತೀವಿ, ಅಂದ್ರೆ 1271 ಕೋಟಿಯಷ್ಟು ಹಣವನ್ನ ನೀಡ್ತೀವಿ ಅನ್ನುವಂತಹ ಆದೇಶವನ್ನು ಹೊರಡಿಸಿತ್ತು. ಆದ್ರೆ ಈ 3 ಬೇಡಿಕೆಗಳಿಂದಲೂ ಕೂಡ ತೃಪ್ತರಾಗದಂತಹ ಸಾರಿಗೆ ಮುಖಂಡರು ನಮ್ಮ ಬೇಡಿಕೆ ಏನಿದೆ 2024 ಜನವರಿಯಿಂದ ವೇತನ ಪರಿಷ್ಕರಣೆ ಆಗಬೇಕು, 38 ತಿಂಗಳ ವೇತನ ಹಿಂಬಾಕಿ ಹಣವನ್ನು ನೀಡಬೇಕು, 20-25% ಪರ್ಸೆಂಟೇಜ್ ಅನ್ನ ಹೈಕ್ ಮಾಡಬೇಕು ಅನ್ನುವಂತ ಒಂದು ಬಿಗಿ ಪಟ್ಟು ನಡೆದಿರುವಂತದ್ದು. ಈಗಾಗಲೇ ಓಕೆ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.